ಬಿಜೆಪಿ ಪರಿಷತ್ ಸದಸ್ಯ ರವಿಕುಮಾರ್ ವಿರುದ್ಧ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ ಮನೋಹರ್ ವಿಧಾನಸೌಧ ಠಾಣೆಯಲ್ಲಿ ದೂರು ಸಲ್ಲಿಸಿದ್ರು. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ವಿರುದ್ಧ ಅಸಂಸದೀಯ ಪದ ಬಳಸಿರುವ ಆರೋಪ ಹಿನ್ನೆಲೆ ರವಿಕುಮಾರ್ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ದೂರು ಸಲ್ಲಿಸಲಾಗಿದೆ. ಬಿಜೆಪಿ ಪ್ರತಿಭಟನೆಯಲ್ಲಿ ಪೊಲೀಸರ ಸಮ್ಮುಖದಲ್ಲೇ ಅಸಂಸದೀಯ ಪದ ಬಳಕೆಯನ್ನ ರವಿಕುಮಾರ್ ಮಾಡಿದ್ದಾರೆ. ಸರ್ಕಾರದ ಉನ್ನತ ಹುದ್ದೆಯಲ್ಲಿರುವ ಮಹಿಳಾ ಅಧಿಕಾರಿಗೆ ಅಪಮಾನ ಮಾಡಿದ್ದಾರೆ. ಈ ಹಿಂದೆ ಮಹಿಳಾ ಜಿಲ್ಲಾಧಿಕಾರಿಯ ಮೇಲೆಯೂ ಹೀಗೆ ಪದ ಬಳಕೆ ಮಾಡಿದ್ರು. ಬಿಜೆಪಿಯವರು ಮಾನ ಮರ್ಯಾದೆ ಇದ್ರೆ ಅವರನ್ನ ಅಮಾನತು ಮಾಡಬೇಕು ಅಂತ ದೂರು ನೀಡಿದ ಬಳಿಕ ಮನೋಹರ್ ಪ್ರತಿಕ್ರಿಯಿಸಿದರು. ಇವತ್ತು ನಿನ್ನೆ ವಿಧಾನಸೌಧ ಬಳಿ ಇರತಕ್ಕಂಥ ಮಾತನಾಡಿ ಪ್ರತಿಮೆ ಬಳಿ ಬಿಜೆಪಿಯವರು ಪ್ರತಿಭಟನೆ ನಡೆಸಿದ ನಂತರ ಇವತ್ತು ಅಲ್ಲಿ ಛಲವಾದಿ ನಾರಾಯಣಸ್ವಾಮಿ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರು ಇರ್ತಾರೆ, ಮಾಜಿ ಸಂಸದರಾದಂಥ ಮುನಿಸ್ವಾಮಿ ಇರ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರ ಸಮ್ಮುಖದಲ್ಲೇ ಅಸಂಸದೀಯ ಪದವನ್ನ ಇವತ್ತು ಎನ್ ರವಿಕುಮಾರ್ ಮುಖ್ಯ ಸಚೇತಕರ ವಿರೋಧ ಪಕ್ಷದ ನಾಯಕರು ಅವರು ಬಳಸಿರ್ತಕ್ಕಂಥ ಪದ ಇವತ್ತು ಮಹಿಳಾ ಸಮಾಜಕ್ಕೆ, ಅದು ಸರ್ಕಾರದ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ಮಹಿಳೆಯರನ್ನ ಅಪಮಾನ ಮಾಡಿದ್ದಾರೆ. ಅವ್ರು ಬಳಸಿರ್ತಕ್ಕಂಥ ಪದನ ನನ್ನ ಮಾಧ್ಯಮದ ಮುಂದೆ ಹೇಳಲಿಕ್ಕಾಗಲ್ಲ. ಅವ್ರು ಏನೇನು ಪದ ಬಳಸಿದ್ರೆ ಆ ಪದನೆಲ್ಲ ದಾಖಲೆ ಸಮೇತ ಇವತ್ತು ನಾವು ಪೊಲೀಸ್ ಠಾಣೆಗೆ ನೀಡಿದ್ದೀವಿ. ಕೂಡಲೇ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತ. ಈ ಹಿಂದೆ ಸಿ.ಟಿ. ರವಿ ಅವರು ಈ ರೀತಿ ಸದನದ ಒಳಗಡೆ ಎಳೆದಾಗೂ ಸಹ ಅದನ್ನ ಬಿಜೆಪಿಯವರು ರಾಜಕೀಯಕ್ಕೆ ದುರುಪಯೋಗ ಪಡಿಸ್ಕೊಂಡ್ರು. ಮೊನ್ನೆ ಬೀದರ್ನ ಜಿಲ್ಲಾಧಿಕಾರಿ ವಿರುದ್ಧವೂ ಸಹ ಈ ವ್ಯಕ್ತಿ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟು ಹೈಕೋರ್ಟ್ನಿಂದಲೂ ಸಹ ಚೀಮಾರಿಗೆ ಒಳಗಾಗಿದ್ರು. ಆದರೆ ಎನ್ ರವಿಕುಮಾರ್ ಅವರ ಸಂಸ್ಕೃತಿ, ಬಿಜೆಪಿಯ ಸಂಸ್ಕೃತಿ ಏನಂತ ಪದೇ ಪದೇ ಬಹಿರಂಗ ಆಗ್ತಾ ಇದೆ. ನಿಜವಾಗ್ಲೂ ಏನಾದರೂ ಬಿಜೆಪಿಗೆ ಕಿಂಚಿತ್ ಕಾಳಜಿದ್ರೆ ಕೂಡಲೇ ರವಿಕುಮಾರ್ನ ಪಕ್ಷದಿಂದ ಅಮಾನತ್ ಮಾಡಬೇಕು.